ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 5ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 3:25 ಇರಲಿದೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ಸಂಜೆ 6:04 ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಗ್ಗೆ 7:13 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮೀನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:04 ಸಂಜೆ 6:38 ಗುಳಿಕ ಕಾಲ ಈ ದಿನ ಅಪರಾಹ್ನ 3:29 ಸಂಜೆ 5:04 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:55 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:12 ಸಂಜೆ 6:05 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:35 ಸಂಜೆ 5:02 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:58 ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೂ ಕೂಡ ಕಾರಕನಾಗಿರುವಂಥವನು ರವಿ. ಹಾಗಾಗಿನೇ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ದಿನ. ನಿಮ್ಮ ಎಲ್ಲ ಶ್ರಮಕ್ಕೂ ಕೂಡ ತಕ್ಕದಾದಂಥ ಒಂದು ಪ್ರತಿಫಲ ಸಿಕ್ಕುವಂಥ ದಿನ ಇದು ರವಿವಾರ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿದೆ. ಇನ್ನು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಈ ದಿನ ತುಂಬ ಸೂಕ್ತವಾಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರೇಯಸ್ಸನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಆರೋಗ್ಯಕ್ಕೆ ಕಾರಕನಾಗಿರುವಂಥವನು ರವಿ. ಇನ್ನು ವಿಶೇಷವಾಗಿ ರವಿಯನ್ನು ಪಿತೃಕಾರಕ, ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ಎಲ್ಲ ಕ್ಷೇತ್ರಗಳ ಕಾರಕತ್ವವನ್ನು ನಡೆಸ್ತಾ ಇರುವಂಥ ರವಿಯಿಂದ ಈ ದಿನ ಉತ್ತಮ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಗುರು ಹೊರದ ಸಮಯ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನದ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ.
ಇದು ಈ ದಿನ ಬೆಳಿಗ್ಗೆ 11 ಗಂಟೆ 14 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 17 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 34 ನಿಮಿಷದಿಂದ ಸಂಜೆ 7 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 14 ನಿಮಿಷದಿಂದ ರಾತ್ರಿ 2 ಗಂಟೆ 11 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಏನಿದೆ ಇದು ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು, ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ತಟಸ್ಥರಾಗಿರುವಂಥದ್ದು ಬಹಳ ಉತ್ತಮ. ಯಾವುದೇ ಕೆಲಸಗಳಿಗೆ ಕೈ ಹಾಕಬೇಡಿ, ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಮಾಡಬೇಡಿ. ಹಾಗೆ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ಇರುವಂಥ ಶನಿ ಹೊರ ಅಷ್ಟೊಂದು ಉತ್ತಮ ಫಲಗಳನ್ನು ತರಲ್ಲ. ಹಾಗಾಗಿನೇ ಸಂಬಂಧಪಟ್ಟ ವ್ಯಾಪಾರಿಗಳು ಯಾವುದೇ ರೀತಿಯ ವ್ಯಾಪಾರದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಮುಂದಕ್ಕೆ ಹಾಕಬೇಕಾಗತ್ತೆ. ಇನ್ನು ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳು ಏನಾದರೂ ಇದ್ದರೆ ಆದಷ್ಟು ಅದನ್ನು ಶನಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 14 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 31 ನಿಮಿಷದಿಂದ ಸಂಜೆ 6 ಗಂಟೆ 34 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 17 ನಿಮಿಷದಿಂದ ರಾತ್ರಿ 1 ಗಂಟೆ 14 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಉದ್ದೇಶಿತ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ನಿಮ್ಮ ಯಾವುದೇ ಕಾರ್ಯಗಳಾಗಲಿ, ನಿಮ್ಮ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಶುಭ ಸಂದರ್ಭದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ ಇದು. ಯಾಕೆಂದರೆ ಈ ದಿನ ಉತ್ತರಾಭಾದ್ರ ನಕ್ಷತ್ರ ಇದೆ, ಭಾನುವಾರ ಇರುವಂಥದ್ದು. ಹಾಗಾಗಿ ಇವೆರಡೂ ಯಾವ ದಿನದಲ್ಲಿ ಸಂಧಿಸುತ್ತೆ, ಸಂಯೋಗ ಆಗುತ್ತೆ, ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆ 57 ನಿಮಿಷದವರೆಗೆ ಇರುವಂಥ ಒಂದು ಯೋಗ. ಹಾಗೆ ಈ ದಿನ ಪ್ರದೋಷ ಪೂಜೆಯನ್ನು ಸಂಜೆಯ ಸಮಯದಲ್ಲಿ ನಡೆಸುವಂಥದ್ದು ಕೂಡ ಇದೆ. ಏಕೆ ಅಂತ ಹೇಳಿದ್ರೆ ಈ ದಿನದ ದ್ವಾದಶಿಯ ತಿಥಿ ಅಪರಾಹ್ನ 3:25ಕ್ಕೆ ಮುಕ್ತಾಯ ಆಗುತ್ತೆ. ನಂತರ ತ್ರಯೋದಶಿಯ ತಿಥಿ ಆರಂಭ ಆಗೋದ್ರಿಂದ ನೀವು ಪ್ರದೋಷ ಪೂಜೆಯನ್ನು ಈ ದಿನದ ಸಂಜೆಯಲ್ಲಿ ಮಾಡಬೇಕಾಗತ್ತೆ. ಹಾಗಾಗಿ ಶಿವನ ದರ್ಶನ ಮಾಡಿ, ಶಿವನ ಸ್ತೋತ್ರವನ್ನು ಹೇಳಿಕೊಳ್ಳಿ, ಉತ್ತಮವಾದಂತಹ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಪ್ರೀತಿಯ ಬಂಧುಗಳೇ, ಪ್ರತಿಯೊಬ್ಬ ತಂದೆ ತಾಯಿಯಂದ್ರಿಗೂ ಕೂಡ ಮಕ್ಕಳ ರಾಶಿ ಯಾವುದು, ನಕ್ಷತ್ರ ಯಾವುದು, ಯಾವ ಲಗ್ನದಲ್ಲಿ ಹುಟ್ಟಿದ್ದಾನೆ, ಆ ಹುಟ್ಟುವಂಥ ಸಮಯದಲ್ಲಿ ಗ್ರಹಗತಿಗಳು ಹೇಗಿತ್ತು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ತುಂಬ ಕುತೂಹಲ ಇರುತ್ತೆ. ಅದಕ್ಕಾಗಿಯೇ ಅವರು ಜಾತಕವನ್ನು ಬರೆಸುವಂಥದ್ದು. ಅದರಲ್ಲಿ ಸಂಪೂರ್ಣವಾದಂಥ ವಿವರಗಳು ಇರುತ್ತೆ. ಅಂದರೆ ಆ ಹುಟ್ಟುವ ಸಮಯದಲ್ಲಿ ಗ್ರಹಗಳು ಯಾವ ಯಾವ ಸ್ಥಿತಿಯಲ್ಲಿತ್ತು, ಯಾವ ಸ್ಥಾನದಲ್ಲಿತ್ತು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೋದು. ಅದಕ್ಕಾಗಿಯೇ ವ್ಯಕ್ತಿಯ ಲಗ್ನವನ್ನು ಮತ್ತು ರಾಶಿಯನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲಿ ಈ ಲಗ್ನ ಅಥವಾ ರಾಶಿಯನ್ನು ತಿಳ್ಕೊಂಡು ಆ ನಕ್ಷತ್ರವನ್ನು ತಿಳ್ಕೊಂಡಾಗ ಅವರ ಜನ್ಮ ಕುಂಡಲಿಯಿಂದ ಆ ವ್ಯಕ್ತಿಯ ಭವಿಷ್ಯ ಹೇಗಿರುತ್ತೆ, ಅವರ ಆರೋಗ್ಯದ ಸ್ಥಿತಿ, ಹಣಕಾಸಿನ ಸ್ಥಿತಿ, ಉದ್ಯೋಗದ ಸ್ಥಿತಿ, ಹಾಗೆ ಅವರು ಮಾಡುವಂಥ ಚಟುವಟಿಕೆಗಳೇನು, ದಾನ ಧರ್ಮಾದಿ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು, ಮೋಕ್ಷದ ವಿಚಾರ, ಇವೆಲ್ಲವೂ ಗೊತ್ತಾಗುತ್ತೆ. ಇದು ಒಂದು ಮಜಲಾದರೆ ಇನ್ನೊಂದು ಮಜಲು ಏನು ಅಂತ ಹೇಳಿದ್ರೆ ಆ ವ್ಯಕ್ತಿಯ ತ್ರಿಗುಣಗಳು ಲಗ್ನದಿಂದ ಗೊತ್ತಾಗತ್ತೆ ಅನ್ನೋಂಥ ವಿಚಾರ ಇದೆ. ಹಾಗಾಗಿನೇ ಈ ಲಗ್ನ ಮತ್ತು ರಾಶಿಯಿಂದ ತ್ರಿದೋಷಗಳು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈ ತ್ರಿಗುಣಗಳು ಮತ್ತು ತ್ರಿದೋಷಗಳು ಬಹಳ ವಿಶೇಷವಾಗಿ ನಾವು ವ್ಯಕ್ತಿಯಲ್ಲಿ ಗಮನಿಸಬೇಕಾಗತ್ತೆ. ಇದರಿಂದ ಯಾವ ಯಾವ ರೀತಿಯ ಅನರ್ಥಗಳಾಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ ಅನ್ನೋಂಥದ್ದನ್ನು ನೋಡಲಿಕ್ಕೆ ಸಾಧ್ಯ. ಇನ್ನು ಕೆಲವರಿಗೆ ಮನಸ್ಸಿನಲ್ಲಿರುತ್ತೆ, ಏನೋ ಅಭಿಚಾರ ಆಗಿದೆ, ಮಾಟ ಮಂತ್ರವನ್ನು ಮಾಡಿಸ್ಬಿಟ್ಟಿದ್ದಾರೆ, ನಮಗೆ ಆಗದವರು ಏನೋ ಕೆಟ್ಟದ್ದನ್ನು ಮಾಡಿಬಿಟ್ಟಿದ್ದಾರೆ, ಅದಕ್ಕಾಗಿಯೇ ನಮಗೆ ಏಳಿಗೆ ಆಗ್ತಿಲ್ಲ. ಕೆಲವರಿಗೆ ಅನಾರೋಗ್ಯ, ಅಪಘಾತಗಳ ಮೇಲೆ ಅಪಘಾತಗಳಾಗುವಂಥದ್ದು, ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಇಂಥ ವಿಚಾರಗಳನ್ನು ಕೂಡ ಕೆಲವು ಮನೆಗಳಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ ಈ ಮನುಷ್ಯನನ್ನು ತೊಂದರೆಗೆ ಸಿಕ್ಕಿಸುವಂತಹ ಅಭಿಚಾರ, ಮಾಟ ಮಂತ್ರ ಪ್ರಯೋಗಗಳನ್ನು ಕೂಡ ಮಾಡುವಂಥವರು ಇದ್ದಾರೆ. ಇಲ್ಲಿ ಲಗ್ನದಿಂದ
ಅದರಲ್ಲೂ ಪ್ರಶ್ನಾ ಲಗ್ನದಿಂದ 6ನೇ ಮನೆ ಶತ್ರುವಿನಿಂದ ಉಂಟಾಗುವಂತಹ ತೊಂದರೆಯನ್ನು ಹೇಳುತ್ತೆ. ಹಾಗಾಗಿ ವ್ಯಕ್ತಿಯ ಈ ಜನ್ಮ ಕುಂಡಲಿಯಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು 2 ಮನೆಗಳನ್ನು, ಒಂದು 6ನೇ ಮನೆ, ಇನ್ನೊಂದು 8ನೇ ಮನೆ. ಅದರಲ್ಲೂ ಈ 6ನೇ ಮನೆ ಶತ್ರುವಿನಿಂದ ಹೇಗೆ ತೊಂದರೆ ಆಗತ್ತೆ ಅನ್ನುವಂಥದ್ದನ್ನು ಈ ಶತ್ರು ಸ್ಥಾನದಿಂದ ಕಂಡುಹಿಡಿಬೋದು. ಹಾಗಾಗಿನೇ 6ನೇ ಮನೆಯನ್ನು ಶತ್ರುಸ್ಥಾನ, ಋಣಸ್ಥಾನ ಅಂತ ಹೇಳುವಂಥದ್ದು. ಇನ್ನು ಇಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ ತುಂಬ ತೊಂದರೆ ಉಂಟಾಗುತ್ತೆ. ಇನ್ನು 8ನೇ ಮನೆ ದುಸ್ಥಾನ, ತನ್ನ ದೇಹದಿಂದಲೇ ಉಂಟಾಗುವಂತಹ ರೋಗವನ್ನು ಇದು ತಿಳಿಸುತ್ತೆ. ಹಾಗಾಗಿ ವ್ಯಕ್ತಿಯ ಕುಂಡಲಿಯಲ್ಲಿ 6 ಮತ್ತು 8 ಈ 2 ಮನೆಗಳನ್ನು ಪರಿಶೀಲನೆ ಮಾಡಿ ಮುಂದುವರಿಬೇಕಾಗುತ್ತೆ. ಇಲ್ಲಿ 6ನೇ ಮನೆಯಿಂದ ಅಂದರೆ ಶತ್ರುವಿನಿಂದ ಯಾವುದೇ ರೀತಿಯ ತೊಂದರೆಗಳು, ಅಭಿಚಾರ, ಮಾಟ, ಮಂತ್ರ ಇತ್ಯಾದಿಗಳಾದಾಗ ಅದನ್ನು 3 ರೀತಿಯಿಂದ ನಾವು ಪರಿಹಾರ ಮಾಡಿಕೊಳ್ಬೋದು. ಒಂದು ಮಣಿಯಿಂದ, ಇನ್ನೊಂದು ಮಂತ್ರದಿಂದ, ಇನ್ನೊಂದು ಔಷಧದಿಂದ. ಹಾಗಾಗಿ ವ್ಯಕ್ತಿ ಗುಣಮುಖನಾಗಬೇಕು ಅಂತ ಹೇಳಿದ್ರೆ ಈ 3ಅನ್ನು ನಾವು ಅನುಸರಣೆ ಮಾಡಬೇಕು. ಹಾಗೆ 385 ಮಣಿಗಳಿದೆ. ನಮಗೆ ಗೊತ್ತಿರುವಂಥದ್ದು 9 ರತ್ನಗಳು ಮಾತ್ರ, ನವರತ್ನಗಳು ಅಂತ ಹೇಳಿ ಕಳಿತೀವಿ. ಉಳಿದವೆಲ್ಲ ಕೂಡ ಮಣಿಗಳಾಗೇ ಇರುವಂಥದ್ದು. ಈ ರತ್ನಗಳು, ನವರತ್ನಗಳು ಒಂದೇ ಬಣ್ಣದ ರತ್ನಗಳಿರುತ್ತೆ. ಇವುಗಳ ಬೆಲೆ ಜಾಸ್ತಿ ಇರುತ್ತೆ ನವರತ್ನಗಳಿಗೆ, ಆದರೆ ಮಣಿಗಳಿಗೆ ಅಷ್ಟೊಂದು ಬೆಲೆ ಇಲ್ಲ. ಆದರೂ ಕೂಡ ಈ ಅಭಿಚಾರವನ್ನು ನಿವಾರಣೆ ಮಾಡಲಿಕ್ಕೆ ಮಣಿಯನ್ನು ಬಳಸುವಂಥದ್ದು ಕೂಡ ಇದೆ. ಇನ್ನು ತಮಗೆ ಗೊತ್ತಿದೆ ಮಂತ್ರ, ಇಲ್ಲಿ ಯಾವ ದೇವತೆಯನ್ನು ಕುರಿತು ಹೇಳ್ತೇವೆಯೋ ಆ ಮಂತ್ರ ಆ ದೇವತೆಯನ್ನು ಬರಮಾಡಿಕೊಳ್ಳುತ್ತೆ. ಹಾಗಾಗಿ ಮಂತ್ರೋಚ್ಚಾರಣೆ ಸಿದ್ಧಿಸಿಕೊಂಡು ಕೆಲವರು ಗ್ರಹಣದ ಸಂದರ್ಭದಲ್ಲಿ, ಅಮಾವಾಸ್ಯೆಯ ಸಂದರ್ಭದಲ್ಲಿ ಎದೆಯ ಮಟ್ಟದ ನೀರಿನಲ್ಲಿ ನಿಂತು ಮಂತ್ರವನ್ನು ಸಿದ್ಧಿಸಿಕೊಂಡಿರ್ತಾರೆ. ಅದನ್ನು ಸಾವಿರಾರು ಬಾರಿ ಪಠಣ ಮಾಡಿಕೊಂಡು ಅದನ್ನು ಸಿದ್ಧಿಸಿಕೊಳ್ಳುವಂಥ ಸಾಧಕರು ಕೂಡ ಇದ್ದಾರೆ. ಹಾಗಾಗಿ ಈ ಮಂತ್ರ ಯಾವ ದೇವತೆಯನ್ನು ಕುರಿತು ಹೇಳುತ್ತೋ ಆ ದೇವತೆಯನ್ನು ನಾವು ಆಹ್ವಾನ ಮಾಡಿದಂತೆ ಮಂತ್ರ ಪುನರಾವರ್ತನೆ ಆಗ್ತಾ ಇರುತ್ತೆ. ಇಲ್ಲಿ ಮಂತ್ರ ಏಕಾಗ್ರತೆಯನ್ನು ತರುತ್ತೆ. ಓಂ ಗುರುವೇ ನಮಃ 108 ಸಲ ಜಪ ಮಾಡಿಕೊಂಡ್ರೆ ಇದೇ ಮಂತ್ರವಾಗುತ್ತೆ. ಹಾಗೆ ಕೆಲವು ಶ್ಲೋಕಗಳು ಕೂಡ ಇದೆ, ಇದರ ಮೂಲಕ ಕೂಡ ನಾವು ದೇವರನ್ನು ಒಲಿಸ್ಕೊಳ್ಬಹುದು. ಹಾಗಾಗಿ ಮಂತ್ರದಿಂದ ಕಾನ್ಸಂಟ್ರೇಷನ್ ಬಂದರೆ ಸೂರ್ಯಗ್ರಹ ಏಕಾಗ್ರತೆಯನ್ನು ಕೊಡುವಂಥವನು. ಯಾರಿಗೆ ಏಕಾಗ್ರತೆ ಇಲ್ಲ ಅವರು ಮಂತ್ರವನ್ನು ಜಪ ಮಾಡಬೇಕು. ಹಾಗೆ ನಮಗೆ ಯಾವ ದಶೆ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಿ ಆ ದಶೆಯ ಅನುಸಾರವಾಗಿ ಅಷ್ಟು ಸಂಖ್ಯೆಯ ಜಪವನ್ನು ಮಾಡಿಕೊಳ್ಬೇಕು. ಹಾಗಾಗಿನೇ ಈ ಮಣಿಯಿಂದ, ಮಂತ್ರದಿಂದ ನಾವು ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೋದು, ಶತ್ರುವಿನಿಂದ ಉಂಟಾಗುವಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಬೋದು. ಇನ್ನೊಂದು ಔಷಧೋಪಚಾರದಿಂದ ಕೂಡ ತೊಂದರೆಗಳು ನಿವಾರಣೆಯಾಗುತ್ತೆ. ಇದನ್ನು ಆಯುರ್ವೇದ ತಿಳಿಸುತ್ತೆ. ಹಾಗಾಗಿ ಆಯುಸ್ಸನ್ನು ಹೆಚ್ಚಿಸುವಂಥ ವೇದವೇ ಆಯುರ್ವೇದ. ಇದರಲ್ಲಿ ಔಷಧಿಗಳು, ಗಿಡಮೂಲಿಕೆಗಳು, ಮನೆಮದ್ದುಗಳು ಇದರ ಬಗ್ಗೆ ಹೆಚ್ಚು ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷವಾದಂತಹ ಒಂದು ಅಂಶವನ್ನು ನಾವು ಪರಿಶೀಲನೆ ಮಾಡೋದಾದರೆ, ಯಾರಾದರೂ ಮಾಟವನ್ನು, ಅಭಿಚಾರವನ್ನು ಮಾಡಿದರೆ ಆ ವ್ಯಕ್ತಿಗೆ 2 ರೀತಿಯ ದೋಷಗಳು ಉಂಟಾಗುತ್ತೆ. ಆ ದೋಷಗಳಲ್ಲಿ 2 ವಿಧ ಅಂತ ಹೇಳ್ತಾರೆ. ಒಂದು ಸ್ವಯಂಕೃತ, ಇನ್ನೊಂದು ಪರಕೃತ. ಇಲ್ಲಿ ಸ್ವಯಂಕೃತ ಅನ್ನುವಂಥದ್ದು 8ನೇ ಮನೆಗೆ ಸಂಬಂಧಿಸಿರುವಂಥದ್ದು, ಪರಕೃತ 6ನೇ ಮನೆಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಅಭಿಚಾರವನ್ನು ಅಥವಾ ಶತ್ರು ಬಾಧೆಯನ್ನು ಉಂಟು ಮಾಡುವಂಥದ್ದು ಬಹಳ ವಿಶೇಷವಾಗಿ ನಿರ್ದಿಷ್ಟ ಬಯಕೆಯನ್ನು ಈಡೇರಿಸಿಕೊಳ್ಳಿಕ್ಕಾಗಿ. ಅದರಲ್ಲೂ ಕೆಲವರನ್ನು ನೋಡಿದ್ರೆ ಅವರ ಜೀವನ ಶೈಲಿಯೇ ಕೆಲವರಿಗೆ ಹೊಟ್ಟೆ ಉರಿಯನ್ನು ತರಿಸುವಂಥದ್ದು. ಹಾಗಾಗಿ ಕಣ್ದೃಷ್ಟಿ ಇರುತ್ತೆ, ಪಿಶಾಚಿ ದೃಷ್ಟಿ ಇರುತ್ತೆ, ಸ್ತ್ರೀ ದೃಷ್ಟಿ ಇರುತ್ತೆ. ಇದನ್ನು ನಾವು ಗಮನಿಸಬೇಕು. ಹಾಗಾಗಿ ಈ ಮಾಟ ಮಂತ್ರ ಪ್ರಯೋಗದಲ್ಲಿ ದೃಷ್ಟಿ ದೋಷವೂ ಕೂಡ ಒಂದಾಗಿ ಇರುವಂಥದ್ದು. ಇಲ್ಲಿ ನಳನ ಕಥೆಯನ್ನು ನೀವು ಕೇಳಿದ್ದೀರಿ, ನಳಚಕ್ರವರ್ತಿ. ಇಲ್ಲಿ ದಮಯಂತಿಯನ್ನು ಮದುವೆಯಾದ ಮೇಲೆ ದಮಯಂತಿ ಮತ್ತು ನಳನ ಮೇಲೆ ಎಲ್ಲರ ದೃಷ್ಟಿ ಬೀಳುತ್ತೆ. ಏಕೆಂದರೆ ಸುಂದರವಾದಂತಹ ಜೋಡಿ, ಯಾವ ರೀತಿಯಲ್ಲೂ ಕೂಡ ಅವರು ಯಾರಿಗೂ ಕಡಿಮೆ ಇಲ್ಲ, ಅನುರೂಪವಾದ ಜೋಡಿಯಾಗಿ ಇದ್ದಂಥವರು. ಹಾಗಾಗಿನೇ ಎಲ್ಲರ ದೃಷ್ಟಿಯ ಜೊತೆಗೆ ಶನಿಯ ದೃಷ್ಟಿ ಕೂಡ ಈ ನಳ ಮತ್ತು ದಮಯಂತಿ ದಂಪತಿಗಳ ಮೇಲೆ ಬೀಳುತ್ತೆ. ಇದೇ ಮಾಟ ಮಂತ್ರ, ಇದೇ ದೃಷ್ಟಿ. ಹಾಗಾಗಿ ಶನಿ ದೃಷ್ಟಿಯಿಂದ ನಳ ಚಕ್ರವರ್ತಿ ಭಿಕ್ಷೆಯನ್ನು ಬೇಡುವಂತಹ ಸಂದರ್ಭ ಕೂಡ ಬರುತ್ತೆ. ಇದನ್ನೇ ದೃಷ್ಟಿ ದೋಷ ಅಂತ ಹೇಳಿ ಕರೆಯುವಂಥದ್ದು. ಈ ದೃಷ್ಟಿ ದೋಷವನ್ನು ಮೊದಲು ನಿವಾರಣೆ ಮಾಡಿಕೊಳ್ಬೇಕು. ಹಾಗಾಗಿ ನಾವು ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು. ಒಂದು ದೀಪ, ಎಣ್ಣೆ, ಬತ್ತಿ ಇದ್ರೂ ಕೂಡ ಗಾಳಿ ಬಂದರೆ ಆರೋಗುತ್ತೆ.
ಹಾಗಾಗಿ ಎಲ್ಲವೂ ಕೂಡ ಸರಿ ಇದ್ದರೂ ಕೂಡ ಯಾವುದೋ ಒಂದು ದೃಷ್ಟಿ, ಯಾವುದೋ ಒಂದು ಬಾಧೆ, ಯಾವುದೋ ಮಾಟ ಮಂತ್ರ ಪ್ರಯೋಗ ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡತ್ತೆ. ಹಾಗೆ 120 ವರ್ಷ ಆಯಸ್ಸಿದ್ರೂ ಕೂಡ ಅಕಾಲ ಮರಣಕ್ಕೆ ತುತ್ತಾಗ್ತಾರೆ. ಇಲ್ಲಿ ಚರಕ ಸುಶ್ರುತರ ಪ್ರಕಾರ 101 ವಿಧದ ಮೃತ್ಯುಗಳು ಇದೆಯಂತೆ. ಒಂದು ಮೃತ್ಯು ಮಾತ್ರ ಕಾಲನಿಗೆ ಸಂಬಂಧಪಟ್ಟದ್ದು. ಇನ್ನು 100 ಮೃತ್ಯುಗಳು ಪ್ರತಿದಿನ ನಡೆಯುವಂತಹ ಕಂಟಕಗಳಿಂದ ನಾವು ಪಾರಾಗಬೇಕು. ಇದಕ್ಕಾಗಿ ಮಂತ್ರವನ್ನು ಉಚ್ಚಾರ ಮಾಡಬೇಕು, ಮಣಿಯನ್ನು ನಾವು ಧರಿಸ್ಕೊಳ್ಬೇಕು, ಮಣಿ ಪ್ರಯೋಗ ಆಗಬೇಕು. ಹಾಗಾಗಿ ಮಂತ್ರವನ್ನು ಆತ್ಮರಕ್ಷಣೆಗಾಗಿ, ಸುಖ ಪ್ರಾಪ್ತಿಗಾಗಿ, ಕೌಟುಂಬಿಕ ಉದ್ಧಾರಕ್ಕಾಗಿ, ಇನ್ನು ರಾಜಕೀಯ ಆಟಗಳಿಗಾಗಿ ಉಪಯೋಗ ಮಾಡುವಂಥದ್ದಿದೆ. ಇನ್ನು ಕೆಲವರು ಸ್ತ್ರೀ ವಶೀಕರಣ, ಪುರುಷ ವಶೀಕರಣ ಮಾಡುವಂಥ ಸಂದರ್ಭದಲ್ಲೂ ಕೂಡ ಮಂತ್ರವನ್ನು ಬಳಸ್ತಾರೆ. ಅಥರ್ವ ವೇದ ತಮಗೆ ಗೊತ್ತಿದೆ. ಆಯುರ್ವೇದ ಹೇಗೆ ಔಷಧಿ, ಆರೋಗ್ಯ, ಗಿಡಮೂಲಿಕೆಗಳ ಬಗ್ಗೆ ಹೇಳಿದ್ರೆ, ಇಲ್ಲಿ ಅಥರ್ವ ವೇದ ಮನುಷ್ಯನ ಅಂಗಾಂಗಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದೆ. ಇಲ್ಲಿ ಕೆಲವರು ಮಾಟ ಮಂತ್ರ ಮಾಡುವಂತಹ ಸಂದರ್ಭದಲ್ಲಿ ಗೊಂಬೆಗೆ ಸೂಜಿಯನ್ನು ಚುಚ್ಚುತ್ತಾರೆ. ಪುತ್ತಳಿಕ ಅಥವಾ ಪುತ್ರಿಕಾ ಅಂತ ಹೇಳ್ತಾರೆ, ಕೆಲವರು ಅದನ್ನು ಪ್ರತೀಕ ಅಂತ ಹೇಳಿ ಕೂಡ ಈ ಗೊಂಬೆಯನ್ನು ಕರೆಯುವಂಥದ್ದಿದೆ. ಹಾಗಾಗಿ ಈ ಪುತ್ತಳಿಕ ಪ್ರಯೋಗವನ್ನು ಮಾಡುವಂಥದ್ದು ಇದೆ. ಇಲ್ಲಿ ಆ ಗೊಂಬೆಗೆ ಶತ್ರುವನ್ನು ಆಹ್ವಾನ ಮಾಡಿ ಆ ಗೊಂಬೆಗೆ ಸೂಜಿಯಿಂದ ಚುಚ್ಚುತ್ತಾರೆ. ಇದರಿಂದ ಶತ್ರುವಿಗೆ ಬಾಧೆ ಉಂಟಾಗುತ್ತೆ. ಆ ಗೊಂಬೆಯನ್ನು ಚುಚ್ಚಿದಾಗ ಆ ಶತ್ರುವಿಗೂ ಕೂಡ ಆಯಾ ಅಂಗಗಳಲ್ಲಿ ನೋವು ಉಂಟಾಗುವಂಥದ್ದು, ಆಯಾ ಅಂಗಗಳು ಕೆಲಸ ಮಾಡದೆ ನಿಶಕ್ತಿಯಿಂದ ಕೂಡುವಂಥದ್ದು ಆಗುತ್ತೆ. ಇಲ್ಲಿ ಈ ಗೊಂಬೆಯನ್ನು ವಿಶೇಷವಾಗಿ ನಿರ್ದಿಷ್ಟ ನಕ್ಷತ್ರದಂದು ತಯಾರು ಮಾಡ್ತಾರೆ. ಈ ಅಥರ್ವ ವೇದದಲ್ಲಿ ಹೇಳಿರುವಂಥ ವಿಚಾರ ಅಂತ ಹೇಳಿದ್ರೆ 2 ರೀತಿಯ ಮಾಟವನ್ನು ಮಂತ್ರವನ್ನು ಮಾಡ್ತಾರೆ. ಇದನ್ನೇ ಮ್ಯಾಜಿಕ್ ಅಂತ ಹೇಳಿ ಕರೆಯುವಂಥದ್ದು. ಒಂದು ಶುಕ್ಲೇಂದ್ರಿಯ, ಇದು ವೈಟ್ ಮ್ಯಾಜಿಕ್, ಇದು ಇನ್ನೊಂದು ಕೃಷ್ಣೇಂದ್ರಿಯ, ಇದು ಬ್ಲ್ಯಾಕ್ ಮ್ಯಾಜಿಕ್. ಇದು ಈ ಮಂತ್ರದ ಮೂಲಕ, ತಂತ್ರದ ಮೂಲಕ ಅಥವಾ ಯಂತ್ರದ ಮೂಲಕ ಇದನ್ನು ಪ್ರಯೋಗ ಮಾಡುವಂಥದ್ದು ಇದೆ. ಇಲ್ಲಿ ಈ ತಂತ್ರ ಅನ್ನುವಂಥ ಒಂದು ವಿಚಾರ ಬಂದಾಗ ನೀವು ಗಮನಿಸಬೇಕು. ಜಗಳಗಂಟಿ ಗಿಡ ಅನ್ನುವಂಥದ್ದು ಒಂದಿದೆ. ಆ ಗಿಡವನ್ನು ಮನೆಯಲ್ಲಿಟ್ಟರೆ ಜಗಳ ಆಗ್ತಾ ಇರುತ್ತೆ. ಮರದಲ್ಲಿ ಪಕ್ಷಿಗಳಿದ್ದರೂ ಕೂಡ ಆ ಜಗಳಗಂಟಿ ಕಡ್ಡಿಯನ್ನು ಆ ಮರಕ್ಕೆ ಕಟ್ಟಿದರೆ ಆ ಪಕ್ಷಿಗಳು ಜಗಳವನ್ನು ಆಡುತ್ತೆ. ಹಾಗಾಗಿನೇ ಈ ಜಗಳಗಂಟಿ ಗಿಡ ಎಲ್ಲಿದೆಯೋ ಅಲ್ಲಿ ಜಗಳಗಳು ಬರುವಂಥದ್ದು. ಹಾಗಾಗಿ ದಂಪತಿಗಳ ಮಧ್ಯದಲ್ಲಿ ಯಾವುದೇ ರೀತಿಯ ತಂತ್ರವನ್ನು ಉಪಯೋಗ ಮಾಡಿ ಅವರನ್ನು ಬೇರೆ ಮಾಡಬೇಕು ಅಂತ ಹೇಳಿದ್ರೆ ಈ ಜಗಳಗಂಟಿ ಗಿಡವನ್ನು ಅಲ್ಲಿ ತಂದು ಹಾಕುವಂಥದ್ದು ಇದೆ. ಇನ್ನು ಮಂತ್ರದ ಪ್ರಕಾರ ಹೋಗೋದಾದರೆ ಅರುಣ ಪ್ರಶ್ನ ಮಂತ್ರ ಅನ್ನುವಂಥದ್ದು ಇದೆ. ಇದನ್ನು ಬಾಯಿ ಬಿಟ್ಟು ಜೋರಾಗಿ ಹೇಳಿದ್ರೆ ಗರ್ಭಿಣಿಯರಿಗೆ ಗರ್ಭಸ್ರಾವ ಆಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ಸ್ವರಬದ್ಧವಾಗಿ ಹೇಳಬೇಕು. ಹಾಗೆ ಒಡ ಹುಟ್ಟಿದ ಗಿಡ ಅಂತ ಇದೆ. ಇದನ್ನು ಕಟ್ಟು ಮಂತ್ರವನ್ನು ಹೇಳಿ ಗಿಡಕ್ಕೆ ಕಟ್ಟಿದ್ರೆ ಆ ಗಿಡವನ್ನು ತಿರ್ಚಿದ್ರೆ ಆ ಅಂಗದಲ್ಲಿ ಶತ್ರುವಿಗೆ ನೋವು ಉಂಟಾಗ್ತಾ ಇರುತ್ತೆ ಅನ್ನುವಂಥದ್ದಿದೆ. ಇನ್ನು ಕಾಲು ಧೂಳಿನಲ್ಲೂ ಕೂಡ ಪ್ರಯೋಗವನ್ನು ಮಾಡ್ತಾರೆ. ವಸ್ತ್ರದಲ್ಲಿ ಅಭಿಚಾರ ಪ್ರಯೋಗವನ್ನು ಮಾಡ್ತಾರೆ. ಕೂದಲಿನಿಂದ ಪ್ರಯೋಗವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಯಾರೇ ಮಾಟ ಮಂತ್ರವನ್ನು ಅಭಿಚಾರವನ್ನು ಮಾಡಿದರೂ ಕೂಡ ಅದನ್ನು ತೆಗಿಬಹುದು. ಅದನ್ನು ಕಟ್ಟು ಹೊಡೆಯೋದು ಅಂತ ಹೇಳಿ ಕರೆಯುವಂಥದ್ದು, ತಡೆ ಹೊಡೆಯೋದು ಅನ್ನುವಂಥ ವಿಚಾರವೂ ಕೂಡ ಇಲ್ಲಿ ಬಳಸುವಂಥದ್ದು ಇದೆ. ಹಾಗೆ ಈ ಜೇಡರ ಹುಳು ನೋಡಿ ಹೇಗೆ ನೂಲನ್ನು ಬಿಡುತ್ತೋ ಹಾಗೆ ನೂಲನ್ನು ಎಳೆಯಲೂಬಹುದು ಇದು. ಹಾಗಾಗಿ ಮಂತ್ರ ಹೀಗೆ ಕೆಲಸವನ್ನು ಮಾಡುತ್ತೆ. ತಮಗೆ ಗೊತ್ತಿದೆ, ಬೀಜಾಕ್ಷರ ಮಂತ್ರಗಳು ಇಡೀ ಜಗತ್ತೇ ಅಧೀನದಲ್ಲಿರುವಂಥದ್ದು ಅಕ್ಷರಗಳಿಂದ ಮಂತ್ರಗಳು ಹುಟ್ಟಿರುವಂಥದ್ದು. ಹಾಗಾಗಿ ಮಂತ್ರಗಳನ್ನು ಸಾಮಾನ್ಯ ಅಂತ ಹೇಳಿ ನೀವು ಪರಿಗಣಿಸಬೇಡಿ. ಅತ್ಯಂತ ಶಕ್ತಿಶಾಲಿಯಾದಂತಹ ಬೀಜಾಕ್ಷರ ಮಂತ್ರಗಳಿದೆ, ಬೀಜ ಮಂತ್ರಗಳಿದೆ. ಇದನ್ನು ನಾವು ಪಠಣ ಮಾಡೋದ್ರಿಂದ ವಿಶೇಷವಾಗಿ ಈ ಮಾಟ ಮಂತ್ರದ ಪ್ರಯೋಗಗಳು ದೂರ ಆಗುತ್ತೆ. ನಮಗೆ ಒಬ್ಬ ವ್ಯಕ್ತಿ ಬೇಡ, ಒಬ್ಬ ವ್ಯಕ್ತಿಯ ಸಹವಾಸ ಬೇಡ. ಹಾಗಾಗಿ ಅವರನ್ನು ದೂರ ಇಡಬೇಕು ಅಂದರೂ ಕೂಡ ಈ ಮಂತ್ರಗಳನ್ನು ಬಳಸಿ ನಾವು ಪ್ರಯೋಗವನ್ನು ಮಾಡ್ಬೋದು. ಇದು ಸ್ತಂಭನ. ಹಾಗಾಗಿ ವ್ಯಕ್ತಿ ನಮ್ಮ ಬಳಿ ಬರದೆ ನಮ್ಮನ್ನು ನಮ್ಮ ಪಾಡಿಗೆ ಬಿಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾನೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ಅಕ್ಷರಗಳಿಂದ ಮಂತ್ರಗಳು ಪರಿಣಾಮಕಾರಿಯಾಗಿ ಹೇಳಲ್ಪಟ್ಟಿರುವಂಥದ್ದು. ಇನ್ನು ದಶಮಹಾವಿದ್ಯೆ ಅನ್ನುವಂಥದ್ದಿದೆ. ದಕ್ಷ ನಡೆಸಿದಂತಹ ಯಜ್ಞದಲ್ಲಿ ದೇವಿ 10 ರೂಪಗಳಲ್ಲಿ ಪ್ರಕಟಗೊಳ್ತಾಳೆ. ಇದೇ ದಶಮಹಾವಿದ್ಯೆ. ಸಾಧನೆ ಮೂಲಕ ಇದನ್ನು ಸಿದ್ಧಿಸಿಕೊಳ್ಳಬಹುದು. ಇಲ್ಲಿ ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಮಂತ್ರಗಳನ್ನು ಪುನರಾವರ್ತನೆಯಾಗಿ ಉಚ್ಚಾರ ಮಾಡ್ತಾ ಇರಬೇಕು. ಇನ್ನು ಮಾಟ ಮಂತ್ರ ಇದನ್ನೇ ಕೆಲವರು ವಾಮಾಚಾರ ಅಂತ ಹೇಳಿ ಕರೆಯುವಂಥದ್ದಿದೆ.
ಇಲ್ಲಿ ವಾಮ ಅಂತ ಹೇಳಿದ್ರೆ ಎಡಗಡೆ, ಎಲ್ಲವೂ ಕೂಡ ಎಡಗೈಯಿಂದ ಮಾಡುವಂಥದ್ದು. ಇನ್ನು ಸದಾಚಾರ, ಒಂದು ವಾಮಾಚಾರ ಎಡಗೈಯಿಂದ ಮಾಡಿದ್ರೆ ಮತ್ತೊಂದು ಬಲಗೈಯಿಂದ ಮಾಡುವಂಥದ್ದು ಸದಾಚಾರ. ಹಾಗಾಗಿನೇ ದೇವರ ಪೂಜೆಯನ್ನಾಗಲಿ ಯಜ್ಞ ಯಾಗಾದಿಗಳನ್ನಾಗಲಿ ನಾವು ಮಾಡುವಂಥದ್ದು ಬಲಗೈಯಿಂದಲೇ. ಇದು ಸದಾಚಾರ ಆಗುತ್ತೆ. ಇಲ್ಲಿ ಸಿದ್ಧಿ ಮಂತ್ರವನ್ನು ಸಿದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ದಶ ಮಹಾವಿದ್ಯೆಯನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಒಂದೊಂದು ಗ್ರಹಕ್ಕೂ ಕೂಡ ಒಂದೊಂದು ದಶ ಮಹಾವಿದ್ಯೆ ಇರುತ್ತೆ. ಇದಕ್ಕೆ ಜ್ಯೋತಿಷಿಯೇ ಸಾಧಕನಾಗಿ ಇರುವಂಥವನು. ಈಗ ಸೂರ್ಯನನ್ನ ಮಾತಂಗಿ ರಾಜಶ್ಯಾಮಲ ಈ ಧ್ಯಾನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸೂರ್ಯನ ಬಾಧೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು. ಇನ್ನು ಭುವನೇಶ್ವರಿ ಮತ್ತು ಗೌರಿಯನ್ನ ಕುರಿತಾದಂಥ ಧ್ಯಾನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಚಂದ್ರನನ್ನು ಒಲಿಸ್ಕೊಳ್ಬಹುದು. ಹಾಗೆ ಬಗುಳಾಮುಖಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಮಂಗಳ ಗ್ರಹದಿಂದ ಉಂಟಾಗುವಂಥ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಬೋದು. ಇನ್ನು ಬುಧನಿಗೆ ತ್ರಿಪುರ ಸುಂದರಿ ದೇವಿಯ ಮಂತ್ರಗಳನ್ನು ಹೇಳೋದ್ರಿಂದ, ಗುರುವಿಗೆ ತಾರಾ ಮಂತ್ರವನ್ನು ಹೇಳೋದ್ರಿಂದ, ಶುಕ್ರನಿಗೆ ಕಮಲ ಮಂತ್ರವನ್ನು ಹೇಳೋದ್ರಿಂದ, ಶನಿಗೆ ದಕ್ಷಿಣ ಕಾಳಿ ಆರಾಧನೆಯಿಂದ, ರಾಹುವಿಗೆ ಚಿನ್ನಮಸ್ತ, ಕೇತುವಿಗೆ ಧೂಮವತಿ, ಹೀಗೆ ಈ ಗ್ರಹಗಳು ಬಾಧಕರಾದಾಗ ದಶ ಮಹಾವಿದ್ಯೆಯನ್ನು ಕಲಿತು ಅದನ್ನು ನಿವಾರಣೆ ಮಾಡಿಕೊಳ್ಬೋದು ಅನ್ನೋಂಥ ವಿಚಾರ ಇದೆ. ಹಾಗಾಗಿ ನಮ್ಮ ಹಿರಿಯರು ಇಂತಹ ವಿದ್ಯೆಗಳನ್ನು ಕಲಿತಾ ಇದ್ರು. ಇಂತಹ ಒಂದು ಮಾಟ ಮಂತ್ರ ವಶೀಕರಣ ಪ್ರಯೋಗಗಳನ್ನು ಮಾಡ್ತಾ ಇದ್ರು, ಅದನ್ನು ನಿವಾರಣೆ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಬಂಧುಗಳೇ, ನಿಮ್ಮ ಮನಸ್ಸಿನಲ್ಲೂ ಈ ರೀತಿಯ ಬಾಧೆಗಳೇನಾದರೂ ಇದ್ದರೆ, ದೋಷಗಳಿದೆ ಅಂತ ಹೇಳಿದ್ರೆ ಅನಿಸಿದ್ರೆ ಅದರ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿ ಅದನ್ನು ಪರಿಹಾರ ಮಾಡಲಿಕ್ಕೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವಕಾಶ ಇದೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ 12ನೇ ಮನೆ ವ್ಯಯಸ್ಥಾನ. ಬಹಳ ವಿಶೇಷವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗೃತರಾಗಬೇಕಾಗತ್ತೆ. ಇನ್ನು ನಿಮ್ಮ ಯೋಜನೆಗಳು 100ಕ್ಕೆ 100ರಷ್ಟು ಒಳ್ಳೆಯ ಪ್ರತಿಫಲವನ್ನು ಕೊಡಲ್ಲ. ಹಾಗಾಗಿ ಕಾರ್ಯಗಳಲ್ಲಿ ಅಡೆತಡೆಗಳು ವಿಘ್ನಗಳು ಇರುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಮನಸ್ಥಿತಿ ಕೂಡ ಈ ದಿನ ಒಂದು ರೀತಿಯಲ್ಲಿ ಸ್ಥಿಮಿತವನ್ನು ಕಳ್ಕೊಳ್ಳುತ್ತೆ. ಅಹಿತಕರ ಘಟನೆಗಳು ಕಿರಿಕಿರಿಯನ್ನು ಉಂಟು ಮಾಡಬಹುದು. ವಾದ ವಿವಾದಗಳು ಈ ದಿನ ಉಂಟಾಗುವಂಥದ್ದು ಸರ್ವೇ ಸಾಮಾನ್ಯ. ಅದರಿಂದಲೇ ಇದನ್ನು ಸ್ವಲ್ಪ ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ಜೀರ್ಣಾಂಗದ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಇದೆ. ಇನ್ನು ಆಲೋಚನಾ ಶಕ್ತಿ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಸ್ವಂತ ಒಂದು ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ. ಆತ್ಮವಿಶ್ವಾಸ ಇಟ್ಟುಕೊಂಡು ಕೆಲಸವನ್ನು ಮಾಡಿ. ಏಕೆಂದರೆ ಈ ದಿನದ ವಿದ್ಯಮಾನಗಳನ್ನು ನೋಡಿದ್ರೆ ನಿಮಗೆ ಏನೇನೂ ಇಲ್ಲ, ಯಾವುದೇ ರೀತಿಯಲ್ಲಿ ಶಕ್ತಿ ಇಲ್ಲ, ಬೆಂಬಲ ಇಲ್ಲ, ಸಾಮರ್ಥ್ಯ ಇಲ್ಲ ಅನ್ನುವಂಥ ವಿಚಾರ ಆಗಾಗ್ಗೆ ಸಾಬೀತಾಗ್ತಾ ಇರುತ್ತೆ. ಹಾಗಾಗಿ ಆತ್ಮಶಕ್ತಿಯನ್ನು ಈ ದಿನ ಹೆಚ್ಚಿಸ್ಕೊಳ್ಳಿ. ಧೈರ್ಯದಿಂದ ಕೆಲಸ ಮಾಡಿ. ಕಾರ್ಯರೂಪಕ್ಕೆ ತರುವಂತಹ ಕೆಲಸಗಳೇನಿದೆ ಅದನ್ನು ಮೊದಲು ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಹಿರಿಯರು ಹೇಳ್ತಾರೆ, ಸತ್ಯವನ್ನು ಅರಿತಂಥವನು ಸತ್ತಂತೆ ಇರಬೇಕು ಅಂತ ಹೇಳಿ. ಹಾಗಾಗಿ ಈ ದಿನ ಸ್ವಲ್ಪ ಮೌನದಿಂದ ಇರುವಂಥದ್ದು ಬಹಳ ಮುಖ್ಯ. ಯಾವುದೇ ವಿಚಾರದಲ್ಲಾಗಲಿ ಮಾತಾಡಲಿಕ್ಕೆ ಹೋಗಬೇಡಿ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಕೆಲಸದಲ್ಲಿ ಒತ್ತಡಗಳು ಹೆಚ್ಚಾಗುವಂಥದ್ದಿದೆ. ಮನೆಯ ಹೊರಗೂ ಕೂಡ ಅನಿರೀಕ್ಷಿತ ಸಮಸ್ಯೆಗಳು ಉದ್ಭವ ಆಗುವಂಥದ್ದು. ಹಾಗಾಗಿ ನಿಮ್ಮ ಆಲೋಚನೆ ಆಗಲಿ, ನಿಮ್ಮ ಚಟುವಟಿಕೆಗಳಾಗಲಿ ನಿಮ್ಮ ಪರವಾಗಿ ಫಲಿತಾಂಶವನ್ನು ಕೊಡಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಧ್ಯಾನ ಮಾಡಿಕೊಳ್ಳಿ. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ ಅಂತ ಹೇಳಿದ್ರೆ ವಿಶೇಷವಾಗಿ ನಿಮಗೆ ಧನಲಾಭ ಉಂಟಾಗುತ್ತೆ. ಹಾಗೆ ಈ ದಿನದ ಪ್ರಯತ್ನಗಳು ಯಶಸ್ವಿಯಾಗಿ ಕೈಗೂಡುತ್ತೆ. ನೀವು ಯಾವುದೇ ಕೆಲಸ ಮಾಡಿ, ಯಾವುದೇ ಆಲೋಚನೆ ಮಾಡಿದ್ರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರ್ತೀರಿ. ಮಧ್ಯೆ ಕೆಲಸಗಳು ನಿಲ್ಲಲ್ಲ. ಹಾಗಾಗಿನೇ ಸಂಪೂರ್ಣವಾದಂತಹ ವಿಚಾರಗಳನ್ನು ಈ ದಿನ ಮನಸ್ಸಿಗೆ ತಂದುಕೊಳ್ಳುವಂತಹ ಒಂದು ಪರಿಪೂರ್ಣವಾದಂತಹ ದಿನ ಇದು. ಹಾಗೆ ಈ ದಿನ ನಿಮ್ಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು, ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಳ್ಳುವಂಥದ್ದು ಇದೆ. ಅಷ್ಟರ ಮಟ್ಟಿಗೆ ನಿಮ್ಮ ಬುದ್ಧಿವಂತಿಕೆ ಇದೆ, ನಿಮ್ಮ ಚಾಕಚಕ್ಯತೆ ಇದೆ. ಹಾಗೆ ಸಮಯ ಸಂದರ್ಭ ನೋಡಿಕೊಂಡೇ ಈ ದಿನ ನೀವು ಮಾತನಾಡುವಂಥದ್ದು,
ಹಾಗೆ ಮಾತಿನಲ್ಲೇ ಕೆಲವರನ್ನು ಕಟ್ಟಿ ಹಾಕುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಉಚ್ಚ ಸಾಮಾಜಿಕ ಸ್ಥಾನಮಾನ ಏನಿದೆ, ಆ ಒಂದು ಪೊಸಿಷನ್ ಆಗಲಿ, ಒಂದು ರೆಪ್ಯುಟೇಷನ್ ಆಗಲಿ, ಅದನ್ನು ವಿಶೇಷ ರೀತಿಯಲ್ಲಿ ಈ ದಿನ ಬಳಸ್ಕೊಳ್ತೀರಿ. ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ಆಗಿರುವಂಥವರು ಈ ದಿನದಲ್ಲಿ. ಹಾಗೆ ಈ ದಿನ ಮನೆಯಲ್ಲಿ ಅನಿರೀಕ್ಷಿತ ಘಟನೆಗಳು ಅಲ್ಪ ಸ್ವಲ್ಪ ತೊಂದರೆಯನ್ನು ನೀಡಬಹುದು. ಅದಕ್ಕೂ ಕೂಡ ಪರಿಹಾರ ಇದೆ. ಅದಕ್ಕೂ ಧೈರ್ಯದಿಂದ ನೀವು ಕಾರ್ಯಪ್ರವೃತ್ತರಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ನಿರುದ್ಯೋಗದ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಕೈಗೊಂಡಂತಹ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಹುರುಪು, ಉತ್ಸಾಹ, ಆಸಕ್ತಿ ಕೆಲಸದಲ್ಲಿ ಇರುತ್ತೆ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ನೀವು ಪ್ರಯತ್ನಪೂರ್ವಕವಾಗಿ ಅದನ್ನು ವಿಸ್ತರಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ನಾಳಿನ ಭವಿಷ್ಯಕ್ಕಾಗಿ ಈ ದಿನ ಒಂದು ಒಳ್ಳೆ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು. ಜೊತೆಗೆ ಈ ದಿನದಲ್ಲಿ ದೀರ್ಘಾವಧಿಯಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತೀರಿ. ತಾತ್ಕಾಲಿಕ ಸುಖ ಇಲ್ಲ, ನಾಳೆನ ಜೀವನ ಹೇಗಿರಬೇಕು ಅನ್ನೋಂಥದ್ರ ಬಗ್ಗೆನೇ ಈ ದಿನದ ಒಂದು ಮಾತುಕತೆ ಇರುತ್ತೆ, ಪೂರ್ವ ಸಿದ್ಧತೆ ಇರುತ್ತೆ, ಚರ್ಚೆಗಳು ಇರುತ್ತೆ, ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತೆ. ಒಟ್ಟಾರೆ ಪರಿಪೂರ್ಣವಾದಂತಹ ದಿನ, ಲಾಭದಾಯಕವಾದಂತಹ ದಿನ. ಅದಕ್ಕಾಗಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆಯಲ್ಲಿ ಚಂದ್ರ ಅಂದರೆ ಕೆಲಸದ ಬಗ್ಗೆ ತುಂಬ ಆಸಕ್ತಿ ಇದೆ. ಹಾಗೆ ಕೆಲವು ವಿಚಾರಗಳು ನಿಮಗೆ ತೀವ್ರ ಕುತೂಹಲವನ್ನು ಕೆರಳಿಸುವಂಥದ್ದು, ಕ್ಯೂರಿಯಾಸಿಟಿ ಜಾಸ್ತಿ. ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಬೇಕು, ಹೊಸ ವ್ಯಕ್ತಿಗಳ ಪರಿಚಯ ಆಗಬೇಕು, ಹೊಸ ಕ್ಷೇತ್ರಗಳಿಗೆ ಕೈ ಹಾಕಬೇಕು, ಅಲ್ಲಿ ಸಾಧಕ ಬಾಧಕಗಳನ್ನು ನೋಡಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಈ ದಿನ ಹೆಚ್ಚಾಗಿ ಕಾಣುವಂಥದ್ದು. ಹಾಗೆ ಈ ಉದ್ಯೋಗ ಸ್ಥಾನದಲ್ಲೂ ಕೂಡ ನಿಮ್ಮ ಒಂದು ಗೌರವ, ಸ್ಥಾನಮಾನ, ಘನತೆ ಇದು ಕೂಡ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳಾಗಲಿ, ಮೇಲಧಿಕಾರಿಗಳಾಗಲಿ ಅಥವಾ ನಿಮ್ಮನ್ನು ಗಮನಿಸ್ತಾ ಇರುವಂಥವರು ಈ ದಿನ ನಿಮ್ಮ ಚಟುವಟಿಕೆಯ ಬಗ್ಗೆ ಆಶ್ಚರ್ಯಚಕಿತರಾಗ್ತಾರೆ. ಅಷ್ಟರ ಮಟ್ಟಿಗೆ ಕೆಲಸಗಳ ನಿರ್ವಹಣೆ ಚೆನ್ನಾಗಿದೆ, ಸಮಯ ಪ್ರಜ್ಞೆ ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ಮಾತು ಈ ದಿನ ಬಹಳ ವಿಶೇಷವಾಗಿರುತ್ತೆ. ಕೆಲವರನ್ನು ಆಕರ್ಷಣೆ ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಆಪ್ತ ಸ್ನೇಹಿತರಿಂದ ಕೆಲವೊಂದು ಈ ಜಾಯಿಂಟ್ ವೆಂಚರಲ್ಲಿ ಕೆಲಸವನ್ನು ಮಾಡುವಂಥದ್ದು, ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥ ಆಲೋಚನೆಗಳು ಇರುತ್ತೆ. ಒಂದು ವೇಳೆ ನೀವು ಈಗಾಗಲೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇದ್ದರೆ ಈ ದಿನ ಅದ್ಭುತವಾದಂತಹ ಯಶಸ್ಸು ಸಿಕ್ಕುವಂಥದ್ದು ಇದೆ. ಇನ್ನು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವನ್ನು, ನಿಮ್ಮ ಗೌರವವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಈ ದಿನ ಆಗುತ್ತೆ. ಹಾಗಾಗಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತೀರಿ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನೀವು ನಿಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದಕ್ಕಾಗಿಯೇ ಹಿರಿಯರು ಹೇಳುವಂಥದ್ದು ಸ್ನೇಹಿತರನ್ನು ಉಪ್ಪಿನಂತೆ ಬಳಸ್ಕೊಳ್ಬೇಕು ಅಂತ ಹೇಳಿ. ಅಂದರೆ ಸಕ್ಕರೆಯಂತೆ ಸುರಿವಿಕೊಳ್ಳಬಾರ್ದು ಉಪ್ಪನ್ನು, ಅಂದರೆ ಈ ಸ್ನೇಹಿತರ ಒಂದು ಸಹಾಯವನ್ನು. ಹಾಗಾಗಿ ಅಗತ್ಯ ಇದ್ದಷ್ಟು ಮಾತ್ರ ಸ್ನೇಹಿತರನ್ನು ಅವಲಂಬನೆ ಮಾಡಿ ಸ್ನೇಹಿತರಿಂದ ಸಹಕಾರವನ್ನು ಪಡ್ಕೊಳ್ಳಿ. ಹಾಗೆ ನೀವು ಕೂಡ ಒಂದು ಪ್ರತಿ ಸಹಾಯ ಮಾಡುವಂಥ ಒಂದು ಮನೋಧರ್ಮ ಏನಿದೆ ಇದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಉಂಟಾಗುವಂಥ ದಿನ. ಏನೋ ಒಂದು ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಇದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ತುಂಬ ತಾಳ್ಮೆ ಬೇಕು ಈ ದಿನದಲ್ಲಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳಾಗುತ್ತೆ. ಯಾರನ್ನೋ ಓಲೈಸಲಿಕ್ಕೆ, ಯಾರನ್ನೋ ಒಲಿಸ್ಕೊಳ್ಳಿಕ್ಕೆ ಈ ದಿನ ಹಣವನ್ನು ಖರ್ಚು ಮಾಡುವಂಥದ್ದು ಇದೆ. ಹಾಗಾಗಿ ಬೇರೆ ಸಂದರ್ಭದಲ್ಲಿ ಸ್ವಲ್ಪ ನಾಜೂಕಾಗಿರ್ತೀರಿ, ಜಿಪುಣರಾಗಿರ್ತೀರಿ. ಆದರೆ ಈ ದಿನ ಮಾತ್ರ ವ್ಯಕ್ತಿಗಾಗಿ ಈ ದಿನ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬಂದುಬಿಡುತ್ತೆ. ಏಕೆಂದರೆ ನೀವು ನಿರೀಕ್ಷೆ ಮಾಡ್ತಾ ಇರುವಂಥ ವಿಚಾರಗಳೇ ಬೇರೆ, ಅಲ್ಲಿ ಘಟಿಸುವಂಥ ವಿಚಾರಗಳೇ ಬೇರೆ ರೀತಿಯಲ್ಲಿರುತ್ತೆ. ಒಂದಕ್ಕೊಂದು ಸಹ ಸಂಬಂಧ ಇರಲ್ಲ. ಹಾಗಾಗಿನೇ ವ್ಯಕ್ತಿಗಳ ಮಧ್ಯದಲ್ಲಿ ಈ ದಿನ ಸ್ವಲ್ಪ ಬೇಸರ ಮೂಡುವಂಥದ್ದು, ಕಂದಕಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ
ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಭಾವ ಇದೆ. ಎಷ್ಟೇ ದುಡಿದ್ರೂ ಕೂಡ ಹಣ ನಿಲ್ತಾ ಇಲ್ಲ, ಕೈಯಲ್ಲಿ ನಿಲ್ಲಲ್ಲ, ಖರ್ಚು ಜಾಸ್ತಿ, ಉಳಿತಾಯ ಇಲ್ಲ. ಜೊತೆಗೆ ನಿಮ್ಮ ಯೋಜನೆಗೆ ಈ ದಿನದ ಹಣದ ಕೊರತೆ ಉಂಟಾಗುತ್ತೆ. ಹಾಗಾಗಿ ಹಸಿದ ಹೊಟ್ಟೆ ಬಹಳ ವಿಶೇಷ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡುವಂಥದ್ದು. ಅದಕ್ಕೆ ಹಿರಿಯರು ಹೇಳುವಂಥ ಮಾತು ಅಂತ ಹೇಳಿದ್ರೆ, ಹಸಿದ ಹೊಟ್ಟೆ ಮತ್ತು ಉಕ್ಕುವ ಪ್ರಾಯ ಈ ಎರಡಕ್ಕೆ ಇರುವಷ್ಟು ಕಿವುಡು ಬೇರೆ ಯಾವುದಕ್ಕೂ ಕೂಡ ಇರಲ್ವಂತೆ. ಆದ್ದರಿಂದಲೇ ನಾವು ಹಸಿದ ಹೊಟ್ಟೆ ಅಂತ ಹೇಳಿದ್ರೆ ನಮ್ಮ ಉದ್ಯೋಗ, ನಮ್ಮ ಒಂದು ಹಣಕಾಸಿನ ನಿರ್ವಹಣೆ, ಇದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಉಕ್ಕುವ ಪ್ರಾಯ ಯುವಕರು ಯುವತಿಯರು ಈ ದಿನ ದಾರಿ ತಪ್ಪುವಂಥ ಸಾಧ್ಯತೆಗಳಿದೆ. ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಚಂದ್ರ ಮನಃಕಾರಕ, ಮನಸ್ಸನ್ನು ಯಾವ ರೀತಿಯಲ್ಲಿ ಕೂಡ ಬದಲಾವಣೆ ಮಾಡುವಂಥ, ಮನಸ್ಸನ್ನು ತಿರುಗಿಸುವಂಥ ಒಂದು ಶಕ್ತಿ ಚಂದ್ರನಿಗಿದೆ. ಆದ್ದರಿಂದಲೇ ಈ ದಿನ ನೀವು ನಿಮ್ಮ ನಿಶ್ಶಕ್ತವಾಗಿರುವಂಥ ಮನಸ್ಸಿನಿಂದ ಕೆಲವು ಅನರ್ಥಗಳು ಉಂಟಾಗಬಹುದು. ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿರ್ಬೋದು. ಹಾಗಾಗಿ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದುಸ್ಥಾನದಲ್ಲಿ ಚಂದ್ರ ಇದ್ದರೆ ನೀವು ಕೆಲವು ಅನರ್ಥಗಳಿಗೆ ಕಾರಣರಾಗ್ತೀರಿ. ಅದರಲ್ಲೂ ಸ್ವಯಂಕೃತ ಅಪರಾಧಗಳು, ನೀವಾಗಿ ಮಾಡಿಕೊಳ್ಳುವಂಥ ಒಂದು ತಪ್ಪುಗಳಿದೆ. ಅದರಲ್ಲೂ ನಿಮ್ಮ ಮಾತಿನಿಂದ ಕೆಲವು ತೊಂದರೆಗಳು ಉಂಟಾಗುತ್ತೆ. ಹಾಗಾಗಿನೇ ವಿವೇಕಿಯ ನಾಲಿಗೆ ಹೃದಯದಲ್ಲಿರುತ್ತೆ, ಅವಿವೇಕಿಯ ಹೃದಯ ನಾಲಿಗೆಯ ಮೇಲಿರುತ್ತೆ ಅಂತ ಹೇಳಿ. ಹಾಗಾಗಿ ಈ ನಾಲಿಗೆಯನ್ನು ಹೃದಯದಲ್ಲಿಟ್ಕೊಂಡ್ರೆ ಮಧುರವಾದ ಮಾತುಗಳು ಬರುತ್ತೆ. ಇಲ್ಲ ಈ ಹೃದಯದಲ್ಲೇ ಏನಾದರೂ ನಾಲಿಗೆ ಇದ್ದರೆ ಅಲ್ಲಿ ಅವಿವೇಕದಿಂದ ಕೂಡಿರುವಂಥ ಮಾತುಗಳು ಬರ್ತಾ ಇರುತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಮಾತಿನದಲ್ಲಿ ಕಠೋರತೆ ಇದೆ, ಕಾಠಿಣ್ಯತೆ ಇದೆ. ಕೆಲವು ಪದಗಳ ಪ್ರಯೋಗ ಬೇರೆಯವರಿಗೆ ಇಷ್ಟ ಆಗಲ್ಲ. ಆದ್ದರಿಂದಲೇ ಈ ದಿನ ಕೆಲವು ಶತ್ರುಗಳು ಸೃಷ್ಟಿಯಾಗುವಂಥದ್ದು ಕೂಡ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಓದಿನಲ್ಲಿ ಹಿನ್ನಡೆಯನ್ನು ಕಾಣುವಂಥದ್ದು. ನೀವು ಏನು ಅಂದುಕೊಂಡರೂ ಕೂಡ ಕೆಲಸಗಳು ಪೂರ್ಣ ಆಗಲ್ಲ, ಅಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ಸ್ವಲ್ಪ ಪರಿಶ್ರಮ ಪಡಬೇಕು. ಇನ್ನು ಮನೆಯಲ್ಲಿರುವಂಥ ಹಿರಿಯರ ಮಾರ್ಗದರ್ಶನ ಪಡ್ಕೊಂಡೇ ಮುಂದುವರಿಬೇಕಾಗತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ನಿಮ್ಮ ಪ್ರಯಾಣ, ಅದರಲ್ಲೂ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಆದಷ್ಟು ಅದನ್ನು ಮುಂದಕ್ಕೆ ಹಾಕಿ. ಹಾಗಾಗಿ ಈ ದಿನದ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಒಂದು ಸೂಚನೆಗಳು ಕಾಣಿಸ್ತಾ ಇದೆ. ಏಕೆಂದರೆ ಗ್ರಹಗತಿಗಳು ಈ ದಿನ ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಸ್ವಲ್ಪ ಜಾಗ್ರತೆ. ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಹಾಗೆ ನವಗ್ರಹಗಳನ್ನು ದರ್ಶನ ಮಾಡುವಂಥದ್ದು, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆಯಲ್ಲಿ ಚಂದ್ರ. ವಿಶೇಷವಾಗಿ ನಿಮ್ಮ ಕುಟುಂಬದವರಿಂದ ನಿಮಗೆ ಸಂಪೂರ್ಣವಾದಂಥ ಬೆಂಬಲ ಸಿಕ್ಕತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಚಟುವಟಿಕೆಗಳಿಗೆ ಯಾರಾದರೂ ಒಬ್ಬರ ಒಂದು ಮಾರ್ಗದರ್ಶನ ಇದೆ, ಬೆಂಬಲ ಈ ದಿನ ಇದೆ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಈ ದಿನ ಸಂತೋಷದಿಂದ ಕಾಲ ಕಳೆಯುವಂಥ ಸಂದರ್ಭಗಳು ಕೂಡ ಇದೆ. ಒಂದು ಮನರಂಜನೆ ಇರ್ಬೋದು, ಪ್ರವಾಸ ಇರ್ಬೋದು, ಪ್ರಯಾಣ ಇರ್ಬೋದು, ಹೊಸ ವಸ್ತುಗಳ ಖರೀದಿ ಇರ್ಬೋದು, ಮನಸ್ಸಿಗೆ ಖುಷಿಯಾಗುವಂಥ ವ್ಯಕ್ತಿಗಳನ್ನು ಈ ದಿನ ಭೇಟಿ ಮಾಡುವಂಥದ್ದು, ವಿಚಾರ ವಿನಿಮಯ, ಹಾಗೆ ಭೋಜನ, ನಾಲಿಗೆಗೆ ರುಚಿಯನ್ನು ತರಿಸುವಂತಹ ವಿಚಾರಗಳಲ್ಲಿ ಈ ದಿನ ಹೆಚ್ಚು ಆಸಕ್ತಿ, ಇಂಥದ್ರ ಕಡೆಗೆ ಈ ದಿನ ಹೆಚ್ಚು ಗಮನ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಉದ್ಯೋಗದಲ್ಲಾಗಲಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಲಿ ಒತ್ತಡವಿದ್ದರೂ ಕೂಡ ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತೀರಿ. ಇನ್ನು ಈ ದಿನ ಆರ್ಥಿಕ ವ್ಯವಹಾರಗಳಿಗೆ ಹೆಚ್ಚು ಗಮನ ಕೊಡುವಂಥದ್ದು ಇದೆ. ಪೈಸೆಗೂ ಕೂಡ ಲೆಕ್ಕಾಚಾರ ಇದೆ ಈ ದಿನದಲ್ಲಿ. ಹಾಗಾಗಿನೇ ಯಾವುದನ್ನು ಕೂಡ ದುಂದು ವೆಚ್ಚ ಮಾಡಲ್ಲ, ವೃಥಾ ಖರ್ಚು ಮಾಡಲ್ಲ. ಹಾಗಾಗಿ ನಾಳಿನ ಬದುಕಿಗಾಗಿ ಸ್ವಲ್ಪ ಉಳಿತಾಯ ಮಾಡಬೇಕು ಅನ್ನುವಂಥ ಒಂದು ಉಪನ್ಯಾಸವನ್ನು ನೀಡುವಂಥದ್ದು, ಅದನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಬಂಧು ಮಿತ್ರರ ನೆರವಿನಿಂದ ಕೆಲವು ಕಾರ್ಯಗಳು ಪೂರ್ಣಗೊಳ್ಳುತ್ತೆ. ಹಾಗಾಗಿ ನಿಮ್ಮ ಬಂಧುಗಳ ಮಿತ್ರರ ಸಹಕಾರವನ್ನು ಮರಿಬೇಡಿ. ಏಕೆಂದರೆ ಅವರೇ ಸಕಾಲಕ್ಕೆ ಬಂದು ಕೆಲಸವನ್ನು ನೆರವೇರಿಸಿಕೊಟ್ಟಂಥವರು.
ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸನ್ನಿವೇಶ, ಯಾವುದೇ ಒಂದು ವಿಚಾರ ತುಂಬ ಆಶಾದಾಯಕವಾಗಿರುತ್ತೆ. ನಿಮಗೆ ಒಂದು ಸಂತೋಷ, ನಿಮಗೆ ಖುಷಿ, ಹಾಗೆ ನಿಮ್ಮ ಶಕ್ತಿಯ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ ಈ ದಿನ ನಿಮಗೆ ಎಲ್ಲಿಲ್ಲದಂತಹ ಒಂದು ಶ್ರದ್ಧೆ ಇದೆ. ಹಾಗಾಗಿನೇ ಎಷ್ಟೇ ಕಷ್ಟದ ಕೆಲಸ ಆದರೂ ಕೂಡ ಅದನ್ನು ಸುಲಭದಲ್ಲಿ ನಿಭಾಯಿಸುವಂಥ ಒಂದು ಚಾಣಾಕ್ಷತನ ಇದೆ. ಹಾಗೆ ನಿಮ್ಮ ಮಾತುಗಾರಿಕೆ ಚೆನ್ನಾಗಿದೆ ಈ ದಿನದಲ್ಲಿ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ ಈ ದಿನ. ಅದರಲ್ಲೂ ರಾಹುಕಾಲದಲ್ಲಿ ಯಾವುದಾದ್ರೂ ಒಂದು ಸ್ತ್ರೀ ದೇವತೆಯ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡ್ರೆ ಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿದೆ. ನೆನ್ನೆಗಿಂತ ಈ ದಿನ ಹೆಚ್ಚು ಲವಲವಿಕೆ ಇದೆ, ಚಟುವಟಿಕೆ ಇದೆ, ಆದಾಯ ಕೂಡ ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಇನ್ನು ಆದಾಯ ಅಂತ ಹೇಳಿದ್ರೆ ಹಣದ ಒಂದು ನೆರವು ಅಷ್ಟೇ ಅಲ್ಲ, ಬೇರೆಯವರ ಸಹಕಾರ ಕೂಡ ಸಿಕ್ಕತ್ತೆ. ಸಮಯಕ್ಕೆ ಸರಿಯಾಗಿ ಸೌಲಭ್ಯಗಳು ಸಿಕ್ಕುವಂಥದ್ದು, ಬಹಳ ಕಂಫರ್ಟಬಲ್ ಆಗಿ ಈ ದಿನ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ತುಂಬ ಕಾಳಜಿ ಇದೆ, ಗಮನ ಇದೆ. ಹಾಗಾಗಿ ಯಾವ ಒಂದು ಆಹಾರವನ್ನು ತಿನ್ನಬೇಕು, ಯಾವ ವಸ್ತುವನ್ನು ಉಪಯೋಗಿಸಬೇಕು, ಸೌಂದರ್ಯ ವರ್ಧಕಗಳೇನು, ಇದರ ಬಗ್ಗೆ ಈ ದಿನ ಹೆಚ್ಚು ಆಸಕ್ತಿ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ನಿಮಗೆ ಆಗಿರುವಂಥ ತಪ್ಪುಗಳು, ಅನ್ಯಾಯಗಳೇನಿದೆ ಅಂಥದ್ದನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಸಂಬಂಧಪಟ್ಟವರನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣ ಕೂಡ ಇದೆ. ಹಾಗಾಗಿ ಎದುರಿಗೆ ಸಿಕ್ಕರೆ ಅಂಥವರನ್ನು ಕೂಡ ಮಾತಾಡಿಸ್ತೀರಿ ಈ ದಿನದಲ್ಲಿ. ಏಕೆಂದರೆ ಈ ದ್ವೇಷವನ್ನು ನೀವು ಮರೆಯುವಂಥದ್ದು, ಯಾವುದೇ ರೀತಿಯ ಸಾಧನೆಯನ್ನು, ಅದರಲ್ಲೂ ಕೆಟ್ಟ ಸಾಧನೆಯನ್ನು ಮಾಡುವಂಥ ಮನಸ್ಥಿತಿ ಈ ದಿನ ಇರಲ್ಲ ನಿಮಗೆ. ಹಾಗಾಗಿ ಎಲ್ಲವನ್ನೂ ಕೂಡ ತೂಗಿ ನೋಡುವಂಥದ್ದು, ತುಂಬ ಬ್ಯಾಲೆನ್ಸ್ ಮಾಡುವಂಥ ಒಂದು ವಿಚಾರಗಳು ಮನಸ್ಸಿನಲ್ಲಿ ಇರುತ್ತೆ. ಹಾಗೆ ಈ ಶ್ರೀಮಂತಿಕೆಯ ಗುಟ್ಟು ನಿಮಗೆ ಗೊತ್ತಿದೆ. ಅದೇನೆಂದರೆ ಹೆಚ್ಚು ಗಳಿಸು ಅನ್ನುವಂಥದ್ದನ್ನಲ್ಲ, ಗಳಿಸುವಂಥದ್ದನ್ನು ಉಳಿಸು ಅನ್ನುವಂಥದ್ದು. ಹಾಗಾಗಿ ವ್ಯಕ್ತಿ ಎಷ್ಟು ಸಂಪಾದನೆ ಮಾಡ್ತಾನೆ ಅನ್ನುವಂಥದ್ದು ದೊಡ್ಡದಲ್ಲ, ಬದಲಾಗಿ ಸಂಪಾದನೆ ಮಾಡಿರೋ ಅಷ್ಟರಲ್ಲಿ ಎಷ್ಟನ್ನು ಉಳಿಸಿದ್ದಾರೆ ಅನ್ನುವಂಥದ್ರ ಮೇಲೆ ಅವನ ಶ್ರೀಮಂತಿಕೆ ಅಳೆಯಲ್ಪಡುತ್ತೆ. ಅಂಥ ವಿಚಾರಗಳು ಕೂಡ ಈ ದಿನ ನಿಮಗೆ ಗೊತ್ತಾಗುವಂಥದ್ದು, ಅಂಥ ಸೂಕ್ಷ್ಮತೆಯ ಕಡೆಗೆ ಈ ದಿನ ಹೆಚ್ಚು ಗಮನವನ್ನು ಕೊಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಅನುಕೂಲಕರವಾದಂಥ ಗ್ರಹ ಸ್ಥಾನಗಳು ನಿಮ್ಮ ಪ್ರಯತ್ನಕ್ಕೆ ಉತ್ತಮವಾದಂಥ ಫಲವನ್ನು ತರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ವಿಶೇಷವಾದಂಥ ಆಸಕ್ತಿ ಇದೆ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡ್ತೀರಿ, ನಿಮ್ಮ ಆಸೆಗಳನ್ನು ಪೂರೈಸ್ಕೊಳ್ತೀರಿ ಈ ದಿನ. ಹಾಗಾಗಿನೇ ಈ ದಿನ ನಿಮಗೆ ತೃಪ್ತಿದಾಯಕವಾದಂಥ ದಿನ. ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ನಿಮಗೆ ಎಂಥ ಒಂದು ಸನ್ನಿವೇಶವನ್ನು ಕೂಡ ಸುಲಭವಾಗಿ ಸರಳವಾಗಿ ಅದನ್ನು ನಿಭಾಯಿಸುವಂತೆ ಮಾಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕುಟುಂಬದಲ್ಲಿ ಒತ್ತಡ ಇದೆ, ಮನೆಯ ಒಳಗೆ ಒತ್ತಡ ಇದೆ, ಹೊರಗೆ ಒತ್ತಡ ಇದೆ. ಹೊರಗೆ ಕಾಲಿಟ್ಟರೆ ಈ ದಿನ ನಿಮಗೆ ಅಸ್ಥಿರತೆ ಕಾಡುವಂಥದ್ದು, ಯಾವುದೇ ರೀತಿಯ ಯೋಜನೆಗಳಿಲ್ಲ, ಪ್ರಾಪರ್ ಪ್ಲಾನಿಂಗ್ ಅನ್ನುವಂಥದ್ದು ಇಲ್ಲ. ಹಾಗಾಗಿನೇ ಈ ದಿನದ ಜೀವನ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಹಾಗಾಗಿನೇ ಬೆಳಿಗ್ಗೆಯೇ ಈ ದಿನ ನೀವು ದಿನಚರಿಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಯಾವ ಸಮಯಕ್ಕೆ ಯಾವ ಕೆಲಸಗಳಾಗಬೇಕು, ಯಾರಿಂದ ಯಾವ ಸಹಕಾರ ಸಿಗಬೇಕು ಅನ್ನುವಂಥದ್ರ ಒಂದು ಸ್ಥೂಲ ಚಿತ್ರಣ ನಿಮಗೆ ಗೊತ್ತಾಗಬೇಕಾಗತ್ತೆ. ಇಲ್ಲಾಂದರೆ ಗೊತ್ತು ಗುರಿ ಇಲ್ಲದ ಜೀವನ ಈ ದಿನ ವ್ಯರ್ಥವಾಗಿ ಹೋಗುತ್ತೆ. ಹಾಗೆ ಈ ದಿನ ಪ್ರಮುಖ ವಿಚಾರಗಳ ಬಗ್ಗೆ ನೀವು ಮಾಡುವಂಥ ಆಲೋಚನೆಗಳಾಗಲಿ ಅಥವಾ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಲ್ಲಾಗಲಿ ಸ್ಥಿರತೆ ಅನ್ನುವಂಥದ್ದು ಇರಲ್ಲ. ಯಾವುದೂ ಕೂಡ ಒಂದು ಕನ್ಸಿಸ್ಟೆಂಟಾಗಿ ಮಾಡಲ್ಲ. ಹಾಗಾಗಿ ಮನಸ್ಸಿಗೆ ಬಂದಂತೆ ಕೆಲಸಗಳು ಆಗುವಂಥದ್ದು ಕೂಡ ಇದೆ. ತತ್ಕಾಲಕ್ಕೆ ಆಗಿಬಿಡಬೇಕು ಅಂಥ ಒಂದು ಮನೋದೃಷ್ಟಿ ಇರುತ್ತೆ. ಹಾಗಾಗಿ ಶಾಶ್ವತವಾಗಿ ಇರುವಂತಹ ಕೆಲಸಗಳು, ಶಾಶ್ವತ ಫಲಿತಾಂಶಗಳು ಬರಬೇಕು ಅಂಥದ್ರ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ನಡವಳಿಕೆ ಕೂಡ ನಿಮಗೆ ಇಷ್ಟ ಆಗಲ್ಲ. ಇನ್ನು ಕೆಲವು ಸ್ನೇಹಿತರ ಮಾತಿನಂತೆ ನಡೆಯುವಂಥದ್ದು, ಅವರೇ ನಿಮಗೆ ಆದರ್ಶ. ಹಾಗಾಗಿ ಎಂತಹ ಸ್ನೇಹಿತರನ್ನು ಆಯ್ಕೆ ಮಾಡ್ಕೊಳ್ತೀರಿ ಅನ್ನುವಂಥದ್ರ ಮೇಲೆ ಈ ದಿನದ ಚಟುವಟಿಕೆ ನಿರ್ಧಾರಿತವಾಗುತ್ತೆ. ಹಾಗಾಗಿ ಸ್ನೇಹಿತರು ದಿಕ್ಕು ತಪ್ಪಿಸುವಂಥವರಿದ್ದಾರೆ, ಹಿತಶತ್ರುಗಳ ರೂಪದಲ್ಲಿ ಬರುವಂಥವರಿದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಎಲ್ಲೋ ಒಂದು ಕಡೆ ವಿವಾದಗಳು ಉದ್ಭವ ಆಗುವಂಥದ್ದು ಇದೆ.
ನಿಮ್ಮ ಸಹೋದ್ಯೋಗಿಗಳ ಮಧ್ಯೆ ನಡೆಯುವಂಥ ಒಂದು ಮಾತುಕತೆ, ಅವರ ಭೇಟಿ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುವಂಥ ಸಂದರ್ಭಗಳನ್ನು ಸೃಷ್ಟಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮನೆಯಲ್ಲಿರುವಂಥ ಮಕ್ಕಳ ವಿಚಾರವಾಗಿ ಈ ದಿನ ಹೆಚ್ಚು ಚಿಂತೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಈ ಸಂಸಾರದ ಒಂದು ಭಾರ ನಿಮ್ಮ ಹೆಗಲಿಗೆ ಬರುವಂಥದ್ದು, ಈ ಹೆಗಲಿಗೆ ಬಂದದ್ದು ತಲೆಯ ಮೇಲೆ ಒಂದು ಕೂತ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮನಸ್ಸನ್ನು ಈ ದಿನ ನೆಮ್ಮದಿಯಿಂದ ಇಟ್ಕೊಳ್ಳಿ, ನಿರಾಳವಾಗಿ ಇಟ್ಕೊಳ್ಳಿ. ಅದಕ್ಕಾಗಿಯೇ ಈ ದಿನ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಜಪ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಸುಖ ಸ್ಥಾನದಲ್ಲಿ ಚಂದ್ರ ಇದ್ದರೆ ಈ ದಿನ ಸುಖದಿಂದ ಇರಬೇಕು, ಸುಖಕ್ಕಾಗಿ ಸೌಲಭ್ಯಗಳನ್ನು ಮಾಡಿಕೊಳ್ಬೇಕು, ಎಲ್ಲ ರೀತಿಯ ವ್ಯವಸ್ಥೆಗಳಾಗಬೇಕು. ಮನೆ, ವಾಹನ, ಒಡವೆ, ವಸ್ತ್ರಗಳು ಇತ್ಯಾದಿಗಳ ಬಗ್ಗೆ ಆಸಕ್ತಿ ಇವೆಲ್ಲವೂ ಕೂಡ ಈ ದಿನ ಬರುವಂಥದ್ದು. ಇದಕ್ಕೆ ನಿಮ್ಮ ಬಂಧು ಮಿತ್ರರ ನಡವಳಿಕೆ ಕೂಡ ಕಾರಣವಾಗುತ್ತೆ. ಹಾಗಾಗಿ ನಿಮ್ಮ ಮುಂದೆ ಬಂದು ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ನಿಮ್ಮ ಮನಸ್ಸಿನ ಮೂಲೆಯಲ್ಲೂ ಕೂಡ ಈ ವಿಚಾರವಾಗಿ ಆಸೆಗಳು ಹುಟ್ಟುವಂಥದ್ದು ಇದೆ. ಹಾಗಾಗಿ ಆಸೆಗಳು ಹುಟ್ಟಬಹುದು, ಇದು ಸಹಜವಾಗಿ ಹುಟ್ಟುತ್ತೆ. ಆದರೆ ಅದನ್ನು ಪರಿಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ನಿಮ್ಮ ಒಂದು ಸಾಧನೆ ಎಷ್ಟಿದೆ, ನಿಮ್ಮ ಒಂದು ಪ್ರಯತ್ನ ಎಷ್ಟಿದೆ ಅನ್ನುವಂಥದ್ದು ನಿಮಗೆ ಒಂದು ರೀತಿಯ ಪ್ರಶ್ನೆಯ ರೂಪದಲ್ಲಿ ಇರುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ನೀವೇ ಪ್ರಶ್ನೆಯನ್ನು ಹಾಕ್ಕೊಳ್ತೀರಿ, ನಿಮಗೆ ನೀವೇ ಈ ದಿನ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಗುರು ಹಿರಿಯರ ಮಾರ್ಗದರ್ಶನವನ್ನು ಈ ದಿನ ಬಯಸುವಂಥದ್ದು ಕೂಡ ಇದೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ನೀವು ಇನ್ನೊಬ್ಬರ ಆಸರೆಗೆ ಕಾಯುವ ಬದಲು ನಿಮ್ಮ ಒಂದು ಯೋಗ್ಯತೆಯ ಮೇಲೆ, ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸಗಳನ್ನು ಮುಂದುವರಿಸಿ. ಇದರಿಂದ ನಿಮ್ಮ ಆತ್ಮಬಲದಿಂದ ಸನ್ನಿವೇಶವನ್ನು ನಿಮ್ಮ ಹಿಡಿತಕ್ಕೆ ತಂದುಕೊಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಈ ದಿನ ಭವಿಷ್ಯದಲ್ಲಿ ಹುಟ್ಟಬಹುದಾದಂಥ ತೊಂದರೆಗಳೇನಿದೆ ಅದರಿಂದ ಪಾರಾಗಲಿಕ್ಕೆ ಈ ದಿನ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಇದೆ. ಸಮಯ ಸಂದರ್ಭ ನೋಡಿಕೊಂಡು ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳ್ತೀರಿ, ನಿರ್ಧಾರವನ್ನು ಪ್ರಕಟಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಕೆಲಸವನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ಮಂತ್ರವನ್ನು ಜಪ ಮಾಡಿ ಈ ದಿನ. ಹಾಗೆ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 3ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಕೀರ್ತಿ ಸ್ಥಾನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂಪೂರ್ಣವಾದಂತಹ ತೃಪ್ತಿ ಇದೆ. ಹಾಗೆ ನಿಮ್ಮ ಒಂದು ಖ್ಯಾತಿ ಸಮಾಜದಲ್ಲಿ ಹೆಚ್ಚಾಗುವಂಥದ್ದು ಕೂಡ ಇದೆ. 4 ಜನ ಈ ದಿನ ನಿಮ್ಮನ್ನು ಸ್ಮರಿಸ್ಕೊಳ್ತಾರೆ. ನಿಮ್ಮ ಮಾತು ಅಲ್ಲಿ ಎಲ್ಲೋ ಒಂದು ಕಡೆ ಉದ್ಭವ ಆಗುವಂಥದ್ದು, ಒಂದು ರೆಫರೆನ್ಸ್ ಆಗಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವಿನಿಂದ ಸುಗಮವಾಗಿ ಸಾಗುತ್ತೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಯಾರಾದರೂ ಒಬ್ಬರಿದ್ದರೆ ಅದ್ಭುತವಾದಂತಹ ಸಾಧನೆಯನ್ನು ಮಾಡ್ತೀರಿ ಈ ದಿನದಲ್ಲಿ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಸಂತೋಷದಿಂದ ಇರುವಂಥ ಸಂದರ್ಭಗಳು ಕೂಡ ಇದೆ. ದೇವಾಲಯ ಭೇಟಿ ಇದೆ, ಮನಸ್ಸಿಗೆ ಖುಷಿ ಕೊಡುವಂಥ ಸ್ಥಳಗಳನ್ನು ಸಂದರ್ಶನ ಮಾಡುವಂಥದ್ದು, ಹಾಗೆ ವ್ಯಕ್ತಿಗಳನ್ನು ಈ ದಿನ ಭೇಟಿ ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಖುಷಿಯನ್ನು ಕೊಡುವಂಥ, ಸಂತೋಷವನ್ನು ಕೊಡುವಂಥ ವಿದ್ಯಮಾನಗಳಲ್ಲಿ ಹೆಚ್ಚು ಆಸಕ್ತಿ ಇದೆ, ಆಸೆ ಕೂಡ ಇದೆ. ಇನ್ನು ನಿರುದ್ಯೋಗದ ಪ್ರಯತ್ನಗಳು ಈ ದಿನ ಧನಾತ್ಮಕವಾಗಿರುತ್ತೆ. ನಿಮ್ಮ ಉದ್ಯೋಗದ ಬದಲಾವಣೆ ಇರ್ಬೋದು, ಉದ್ಯೋಗದಲ್ಲಿ ಬರಬೇಕಾದಂತಹ ಕೆಲವೊಂದು ಬಡ್ತಿ ಇರ್ಬೋದು, ಯಾವುದೋ ವಿಶೇಷ ವೇತನ ಇರ್ಬೋದು, ಇಂಥದ್ರ ಬಗ್ಗೆ ಈ ದಿನ ಮಾತುಕತೆ ಇದೆ. ಅದು ಕೂಡ ನಿಮಗೆ ಫೇವರಬಲ್ ಆಗಿ ಫಲಿತಾಂಶಗಳು ಬರುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ವ್ಯವಹಾರಗಳಲ್ಲಿ ನೀವು ತೆಗೆದುಕೊಂಡಂತಹ ತೀರ್ಮಾನಗಳೇನಿದೆ ಅದನ್ನು ಈ ದಿನ ಕಾರ್ಯಗತಗೊಳಿಸ್ತೀರಿ. ಎಲ್ಲ ಒಂದು ಕಡೆ ನೆನೆಗುದಿಗೆ ಬಿದ್ದಿರುವಂತಹ ಕಾರ್ಯಗಳಿದೆ, ಅದನ್ನು ಈ ದಿನ ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಆಸಕ್ತಿ ಇಟ್ಟು ಸಂಬಂಧಪಟ್ಟವರನ್ನು ಭೇಟಿ ಮಾಡಿ ಕೆಲಸಗಳನ್ನು ಮುಗಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಒಟ್ಟಾರೆ ಅನಿರೀಕ್ಷಿತವಾದ ಘಟನೆಗಳಾದರೂ ಕೂಡ ಗುರಿಯನ್ನು ತಲುಪುವಂಥ ಸಂದರ್ಭದಲ್ಲಿ ವಿಚಲಿತರಾಗಲ್ಲ. ಇದು ನಿಮ್ಮ ಮನಸ್ಸಿಗೆ ತೀವ್ರವಾದಂಥ ಸಂತೋಷವನ್ನು ಕೊಡುತ್ತೆ.
ಮನೆಯಲ್ಲಿರುವಂತಹ ತಾಪತ್ರಯಗಳಿಗೆ ಈ ದಿನ ಪರಿಹಾರ ಸಿಕ್ಕತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ ಧನಸ್ಥಾನ ಇದು, ಕುಟುಂಬ ಸ್ಥಾನ ಇದು, ಹಾಗೆ ವಾಕ್ಸ್ಥಾನ ಕೂಡ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಪರಿಸ್ಥಿತಿಗಳು ಕೈ ಮೀರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ದೋಷಗಳನ್ನು ಕಂಡುಹಿಡಿಯುವಂಥ ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಕೆಲವೊಂದು ಅಸ್ತವ್ಯಸ್ತವಾದ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಇದೆ. ಇನ್ನು ಹಣದ ವಿಚಾರದವಾಗಿಯೇ ಈ ದಿನ ಕುಟುಂಬದಲ್ಲಿ ಒಂದು ರೀತಿಯ ಮನಸ್ತಾಪಗಳಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಸ್ಥಿರಾಸ್ತಿ, ಪಿತ್ರಾರ್ಜಿತವಾಗಿ ಬರುವಂಥ ಆಸ್ತಿ, ಒಡವೆ ವಸ್ತ್ರಗಳ ಬಗ್ಗೆ, ಉದ್ಯೋಗದ ಬಗ್ಗೆ, ಹಾಗೆ ನೀವು ತರುವಂಥ ಒಂದು ಆದಾಯ, ವೇತನ, ನಿಮ್ಮ ಉದ್ಯೋಗ, ಇದರ ಬಗ್ಗೆ ಮನೆಯಲ್ಲಿ ಚರ್ಚೆಗಳಾಗುವಂಥದ್ದು. ಹಾಗೆ ಮನೆ ಯಾರ ಹಿಡಿತದಲ್ಲಿರುತ್ತೋ ಅವರಿಂದ ಕೆಲವೊಂದು ಅನರ್ಥದ ಮಾತುಗಳನ್ನು ಈ ದಿನ ಕೇಳಬೇಕಾಗತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಕಸಿವಿಸಿಯನ್ನು ತರುವಂಥದ್ದು. ಹಾಗೆ ಈ ದಿನ ಆರೋಗ್ಯ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ದೈಹಿಕವಾಗಿ ಮಾನಸಿಕವಾಗಿ ಈ ದಿನ ಅಷ್ಟೊಂದು ಸಶಕ್ತಿ ಅನ್ನುವಂಥದ್ದು ಇಲ್ಲ, ಅಂದರೆ ಸ್ಟ್ರಾಂಗ್ ಇಲ್ಲ. ಹಾಗಾಗಿನೇ ಬಹಳ ವಿಶೇಷ ಸಂದರ್ಭಗಳಲ್ಲಿ ನೀವು ಸೋಲುವಂಥದ್ದು ಕೂಡ ಇದೆ. ಮನಸ್ಸೋಲುವಂಥದ್ದು, ಮನಸ್ಸು ಮಾಡಲ್ಲ, ಎಲ್ಲೋ ಒಂದು ಕಡೆ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತೀರಿ. ಹಾಗೆ ಈ ದಿನ ಯಾರನ್ನೋ ನಂಬಿ ಮೋಸ ಹೋಗುವಂಥದ್ದು ಇದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ, ಅಪರಿಚಿತ ವ್ಯಕ್ತಿಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆಲೋಚನೆಗಳು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿಲ್ಲ. ಹಾಗಾಗಿನೇ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಯ ವಿಚಾರ, ವಿವಾಹದ ವಿಚಾರ, ನಿಮ್ಮ ಕುಟುಂಬದ ವಿಚಾರ, ಇದರ ಬಗ್ಗೆ ಈ ದಿನ ಸ್ವಲ್ಪ ವಿಚಿತ್ರವಾದಂತಹ ಆಲೋಚನೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಹೋಗ್ತೀರಿ. ನಿಮ್ಮ ಬಗ್ಗೆ ನೀವು ಹೇಳಿಕೊಳ್ಳುವಂಥದ್ದು, ಅದೇ ಸ್ವಪ್ರಶಂಸೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಯೋಜನೆಗಳಾಗಲಿ ಅಥವಾ ನಿಮ್ಮ ಒಂದು ಚಟುವಟಿಕೆಗಳಾಗಲಿ ಫಲ ಕೊಡಬೇಕು ಅಂತ ಹೇಳಿದ್ರೆ ಸಲಹೆಯನ್ನು ಪಡ್ಕೊಳ್ಳಿ, ತಜ್ಞರ ಒಂದು ಅನುಮತಿಯನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಅವರ ಅಭಿಪ್ರಾಯಗಳನ್ನು ಮುಂದುವರಿಸುವಂಥದ್ದು ಬಹಳ ಮುಖ್ಯ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾಗ ಮನಸ್ಸಿಗೆ ಶಾಂತಿ ಇದೆ, ಸಮಾಧಾನ ಇದೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇದೆ, ಜೊತೆಗೆ ಆಸಕ್ತಿ ಕೂಡ ಇದೆ. ಹಾಗೆ ಈ ದಿನ ನೀವು ಏನನ್ನೇ ಯೋಚಿಸಿದರೂ ಕೂಡ ನಿಮ್ಮ ಯೋಜನೆಯಂತೆ ಕೆಲಸ ಕಾರ್ಯಗಳನ್ನು ಧೈರ್ಯದಿಂದ ಮಾಡ್ತೀರಿ. ಇದು ನಿಮ್ಮಲ್ಲಿ ಮೆಚ್ಚಬೇಕಾದಂಥ ಒಂದು ಅಂಶ. ಏಕೆ ಅಂತ ಹೇಳಿದ್ರೆ ನೀವು ಎಲ್ಲಿಯವರೆಗೆ ಸರಿ ದಾರಿಯಲ್ಲಿದ್ದೀರಿ ಅಲ್ಲಿಯವರೆಗೂ ಕೂಡ ಬಹಳ ವಿಶೇಷವಾದಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಹೋಗ್ತೀರಿ. ಇನ್ನು ಈ ದಿನ ಕುಟುಂಬದಲ್ಲೂ ಕೂಡ ನೆಮ್ಮದಿ ಇದೆ. ಹಾಗೆ ಈ ದಿನದಲ್ಲಿ ಹೆಂಡತಿಯ ಸೌಂದರ್ಯ ಗಂಡನಿಗೆ ಕಾಣಲ್ಲ, ಗಂಡನ ಒಳ್ಳೆಯ ಗುಣ ಹೆಂಡತಿಗೆ ಕಾಣಲ್ಲ ಅನ್ನುವಂಥ ವಿಚಾರಕ್ಕೆ ಅಪವಾದವಾಗಿ ಇರ್ತೀರಿ. ಹಾಗಾಗಿ ಕುಟುಂಬವನ್ನು ಪ್ರೀತಿಸ್ತೀರಿ. ನಿಮ್ಮವರ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಈ ದಿನ ಎಲ್ಲಿಲ್ಲದಂತಹ ಒಂದು ಅಭಿಮಾನ. ಕುಟುಂಬಸ್ಥರ ಸಾಧನೆ ಈ ದಿನ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಸರಿಯಾದ ನಿರ್ವಹಣೆಯಿಂದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲಿಕ್ಕೆ ಸಹಾಯಕವಾಗುವಂತಹ ಕೆಲವು ಸನ್ನಿವೇಶಗಳು ಕೂಡ ಇದೆ. ಹಾಗಾಗಿ ಈ ದಿನ ಸಮಸ್ಯೆ, ಅದರ ನಿವಾರಣೆ, ಹಾಗೆ ಯಾವುದೋ ಒಂದು ಪರಿಹಾರ, ಪರಿಣಾಮ, ಅದಕ್ಕೆ ಇದ್ದಂಥ ಒಂದು ಕಾರ್ಯಕಾರಣ ಸಂಬಂಧ, ಇಂಥದ್ರ ಬಗ್ಗೆ ಈ ದಿನ ಹೆಚ್ಚು ಆಸಕ್ತಿ ಇರುತ್ತೆ. ಇನ್ನು ಮನೆಯಲ್ಲಿ ನಡೆಯಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಪೂರ್ವ ಸಿದ್ಧತೆಗಳಾಗುವಂಥದ್ದು ಅಥವಾ ಶುಭ ಕಾರ್ಯದಲ್ಲಿ ಭಾಗವಹಿಸುವ ಬಗ್ಗೆ ಒಂದು ಪೂರ್ವ ಸಿದ್ಧತೆ ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ಸಂಬಂಧಪಟ್ಟವರ ಜೊತೆ ಇರುವಂಥ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲಿ, ಮನಸ್ತಾಪಗಳಿರಲಿ, ಅದನ್ನು ದೂರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ನಿಮ್ಮ ಕಡೆಯಿಂದ ಪ್ರಯತ್ನ ಆಗುತ್ತೆ, ಆದರೆ ಆ ಕಡೆಯಿಂದ ಎಷ್ಟು ಬರುತ್ತೋ ಬಿಡುತ್ತೋ ಅದು ನಿಮಗೆ ಗೊತ್ತಿಲ್ಲ. ಆದರೂ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಕೆಲಸಗಳಾಗತ್ತೆ, ಫಲಿತಾಂಶಗಳು ಸಿಕ್ಕತ್ತೆ, ಸಂತೋಷವಾಗಿರ್ತೀರಿ. ನಿಮ್ಮ
ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳನ್ನು ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.